ಎಲ್ರಿಗೂ ನಮಸ್ಕಾರ. ಇವತ್ತು ಜೈ ಗುರುದೇವ್. ಇವತ್ತು ನಾವು ವೈರಾಗ್ಯದ ಬಗ್ಗೆ ತಿಳ್ಕೊಳ್ಳೋಣ. ಏನ ಏನಪ್ಪ ಇವತ್ತಿನ ಸೂತ್ರ ಯಾವುದು ಅಂದ್ರೆ, ದ್ರಷ್ಟ ಅನುಶ್ರಾವಿಕ ವಿಷಯ ವಿತೃಷ್ಣಯ ವಶೀಕಾರ ಸಂಜ್ಞಾ ವೈರಾಗ್ಯಂ. ದ್ರಷ್ಟಾನುಶ್ರಾವಿಕ ವಿಷಯ ವಿತೃಷ್ಣಸ್ಯ ವಶೀಕಾರ ಸಂಜ್ಞಾ ವೈರಾಗ್ಯಂ. ಮಹರ್ಷಿಗಳು ಏನು ಹೇಳ್ತಾರೆ? ಒಂದು ಅಭ್ಯಾಸ, ಜೊತೆಗೆ ವೈರಾಗ್ಯ ಕೂಡ ಡೆವಲಪ್ ಮಾಡ್ಕೊಬೇಕು. ಯಾಕೆ? ಅದು ನಮ್ಮನ್ನ ನಮ್ಮೊಳಗೆ ತಂದು ನಿಲ್ಸತ್ತೆ. ಪ್ರಾಕ್ಟೀಸ್ ಯಾವ ತರ ಮಾಡಬೇಕು? ಇಷ್ಟಕ್ಕೆ ಮುಂಚೆ ನಾವು ನೋಡಿದ್ವಲ್ಲ, ಸತು ದೀರ್ಘಕಾಲೇ ನೈರಂತರ್ಯೇ ಸತ್ಕಾರ ಸೇವಿತೋ ದೃಢಭೂಮಿ, ಅನ್ಇಂಟರಪ್ಟೆಡ್, ಯಾವುದೇ ರೀತಿಯ ಗ್ಯಾಪ್ ಇಲ್ದಿರ ದೀರ್ಘಕಾಲಿಕವಾಗಿ ಆ ಒಂದು ಡಿವೋಷನ್, ಭಕ್ತಿಯಿಂದ, ರೆಸ್ಪೆಕ್ಟ್ ಇಂದ, ಗೌರವದಿಂದ ನಾವು ಮಾಡುವಂತಹ ಸಾಧನೆ ಮಾಮೂಲು ಸುಮ್ಮನೆ ಸಾಧನೆ ಅಂತಲ್ಲ. ಅದಕ್ಕೆ ಆ ಭಕ್ತಿಯಿಂದ, ಆ ಗೌರವದಿಂದ, ಸತ್ಕಾರದಿಂದ ಮಾಡ್ಬೇಕು. ನಾವು ಎಲ್ಲರೂ ಸಾಧನೆ ಮಾಡಿ ಜೀವನದಲ್ಲಿ ಮುಂದೆ ಹೋಗ್ಲಿ ಅನ್ನುವ ವಿಶಾಲವಾದ ಒಂದು, ಆಧ್ಯಾತ್ಮಿಕವಾಗಿ ಎಲ್ಲರೂ ಮುಂದೆ ಹೋಗ್ಲಿ ಅನ್ನುವ ಒಂದು ಆಶೀರ್ವಾದ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ ಗುರುಗಳು. ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡ್ಬೇಕು, ಹಾನರ್ ಮಾಡ್ಬೇಕು, ನಾವು ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ಕೊಬೇಕು. ಗೊತ್ತಾಗ್ತಾ ಇದೆಯಲ್ಲ? ಆವಾಗ ನಮ್ಮಲ್ಲಿ ಘನವಾಗಿ ಅದು ಕುತ್ಕೊಳ್ಳುತ್ತೆ, ನಮ್ಮನ್ನು ಬಲಿಷ್ಠನನ್ನಾಗಿ ಮಾಡುತ್ತೆ. ಎರಡನೇದೇನು? ವೈರಾಗ್ಯ. ಏನಪ್ಪ ವೈರಾಗ್ಯದ ಬಗ್ಗೆ ಹೇಳ್ತಾರೆ? ತುಂಬಾ ಸರಿ ಕೇಳ್ತೀವಿ ನಾವು, ವೈರಾಗ್ಯ ವೈರಾಗ್ಯ ಅನ್ನೋ ಪದವನ್ನು ಕೇಳ್ತೀವಿ. ಇಲ್ಲಿ ಪತಂಜಲಿ ಮಹರ್ಷಿಗಳು ಏನು ಹೇಳ್ತಾ ಇದ್ದಾರೆ ವೈರಾಗ್ಯದ ಬಗ್ಗೆ? ಮನಸ್ಸು ಓಡತ್ತೆ. ಯಾವ ಕಡೆ ಓಡತ್ತೆ? ಯಾವುದೋ 5 ಇಂದ್ರಿಯಗಳ ಕಡೆ ಮೂಲಕ ಆಚೆ ಹೋಗುತ್ತೆ. ಮನಸ್ಸು ಓಡತ್ತೆ. ಸುಮ್ಮನೆ ಇದ್ರು ಮನಸ್ಸು ಸುಮ್ಮನೆ ಇರಲ್ಲ. ನಾವು ಸುಮ್ಮನೆ ಇದ್ರೆ ಮನಸ್ಸು ಸುಮ್ಮನೆ ಇರಲ್ಲ. ಕಣ್ಣು ಮುಚ್ಕೊಂಡ್ರು ಸುಮ್ಮನೆ ಇರಲ್ಲ, ಕಣ್ಣು ತೆರ್ಕೊಂಡ್ರು ಸುಮ್ಮನೆ ಇರಲ್ಲ, ಏನೇ ಕೆಲಸ ಮಾಡ್ತಾ ಇದ್ರು ಸುಮ್ಮನೆ ಇರಲ್ಲ. ಎಲ್ಲೋಗತ್ತೆ ಮನಸ್ಸು? ಈ 5 ಇಂದ್ರಿಯಗಳ ಮುಖಾಂತರ ಆಚೆ ಹೊಟ್ಟೋಗತ್ತೆ, ಹೋಗಿ ಆ ದೃಶ್ಯದಲ್ಲಿ ಸಿಕ್ಕಾಕೊಳ್ಳುತ್ತೆ. ನಮಗಿದು ಅನುಭವ ಆಗಿದೆ. ಅರ್ಥ ಆಗ್ತಾ ಇದ್ರ? ಎಷ್ಟೋ ಸರಿ ಮೊಬೈಲ್ ಫೋನು ನಾವು ನೋಡ್ತಾ ಇರ್ತೀವಲ್ಲ, ಇನ್ನು 10 ನಿಮಿಷ ನೋಡ್ತೀನಿ ಅಂದ ತಕ್ಷಣ ಆಮೇಲೆ ತಿರ್ಗಾ ಅದ್ರ ಮೇಲೆ ಆಸಕ್ತಿ ಹೋಗುತ್ತೆ. ಈ ಪ್ರಪಂಚ ಅಷ್ಟು ಆಕರ್ಷಣೆ ಜಾಸ್ತಿ ಇಲ್ಲಿ ಪ್ರಪಂಚದಲ್ಲಿ. ಬಿಡಿಸ್ಕೊಂಡ್ಬರೋದೇನು ಇದೆ ನೋಡಿ, ಆ ಬಿಡಿಸ್ಕೊಂಡ್ಬರೋದೇ ವೈರಾಗ್ಯ ಅಂತ ಅದಕ್ಕೆ ಕರೆಯೋದು. ವಿತ್ ಡ್ರಾಯಿಂಗ್ ಇದೆ ಅಲ್ಲ, ದಟ್ ಇಸ್ ಕಾಲ್ಡ್ ವೈರಾಗ್ಯ. ಅದನ್ನೇ ಹೇಳ್ತಾರೆ ಅದು. ನಾವು ಕಣ್ಣು ಮುಖಾಂತರ ನೋಡ್ತೀವಿ, ಕಿವಿ ಮುಖಾಂತರ ಕೇಳ್ತೀವಿ, ನಾಲ್ಗೆ ಮುಖಾಂತರ ರುಚಿ ನೋಡ್ತೀವಿ, ಮೂಗಿನ ಮುಖಾಂತರ ಪರಿಮಳವನ್ನು ತಗೊಳ್ತೀವಿ, ಚರ್ಮದ ಮುಖಾಂತರ ಸ್ಪರ್ಶವನ್ನು ಅನುಭವಿಸ್ತೀವಿ. ಓಕೆ, ಈ 5 ಇಂದ್ರಿಯಗಳು ನಮಗೆ ಒಂದು ದುರಾಸೆಯನ್ನ ಕ್ರಿಯೇಟ್ ಮಾಡುತ್ತೆ. ಕ್ರೇವಿಂಗ್ ಅಂತಾರೆ ಅದಕ್ಕೆ, ರಾಗ. ಹಾಗೆ ಯಾವುದನ್ನು ಇಷ್ಟಪಡ್ತಿರೋ ಅದೇ ತರ ಇಷ್ಟ ಪಡದೇ ಇರೋದು ಕೂಡ ಇದೆ, ಅಸಹ್ಯವಾಗಿರೋದು. ಕೆಲವೆಲ್ಲ ರುಚಿ, ಕೆಲವೆಲ್ಲ ನಮ್ಗೆ ಇಡಿಸೋದಿಲ್ಲ. ಕೆಲವು ದೃಶ್ಯಗಳು ನಮ್ಗೆ ನೋಡಕ್ಕೆ ಇಷ್ಟಪಡೋದಿಲ್ಲ, ಕೆಲವು ವಿಷಯಗಳು ಕೇಳಕ್ಕೆ ಇಷ್ಟಪಡೋದಿಲ್ಲ, ಕೆಲವು ವಾಸನೆ ತಗೊಳಕ್ ಇಷ್ಟಪಡಲ್ಲ, ಕೆಲವು ಟಚ್, ನಾವು ಸ್ಪರ್ಶ ಅದು ಇಷ್ಟಪಡೋದಿಲ್ಲ. ಇದಕ್ಕೆ ಅವರ್ಷನ್ ಅಂತ ಹೇಳ್ತೀವಿ, ಅಸಹ್ಯ ಪಡ್ತೀವಿ. ಅರ್ಥ ಆಗ್ತಾ ಇದೆಯಲ್ಲ? ಇದು 2 ಮನಸ್ಸನ್ನ ಅಲ್ಲಾಡ್ಸತ್ತೆ, ಹಾಕಿ ಮನಸ್ಸನ್ನ ಹಾಗೆ ರ್ಯಾಟಲ್ಸ್ ದ ಮೈಂಡ್. ಸೊ ಯಾವಾಗ ನಮ್ಮಲ್ಲಿ ವೈರಾಗ್ಯ ಇಲ್ಲ ಅಂದ್ರೆ ನಾವು ಹೋಗಿ ಈ ದೃಶ್ಯದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ದೃಶ್ಯ ಅಂದ್ರೆ ಯಾವುದು? ಕಣ್ಣಿಂದ ನೋಡೋದು ಒಂದೇ ದೃಶ್ಯ ಅಲ್ಲ, ಕಿವಿಯಿಂದ ಕೇಳೋದು ಕೂಡ ದೃಶ್ಯನೇ. ನಾಲಿಗೆಯಿಂದ ರುಚಿ ಈ ಪಂಚೇಂದ್ರಿಯಗಳು ಏನೇನ್ ಮಾಡುತ್ತೆ ಪ್ರಪಂಚ, ಅದೆಲ್ಲ ದೃಶ್ಯದಲ್ಲೇ ಸಿಕ್ಕಾಕೊಂಡಿರುತ್ತೆ. ಇಲ್ಲ ಕಣ್ಣು ಸಿಕ್ಕಾಕೊಂಡಿರುತ್ತೆ, ಇಲ್ಲ ಕಿವಿ ಸಿಕ್ಕಾಕೊಂಡಿರುತ್ತೆ, ಇಲ್ಲ ನಾಲಿಗೆ ಸಿಕ್ಕಾಕೊಂಡಿರುತ್ತೆ, ಅಥವಾ ಸ್ಪರ್ಶ ಸಿಕ್ಕಾಕೊಂಡಿರುತ್ತೆ. ಈ 5 ಅದಕ್ಕೋಸ್ಕರ ಆಸೆ ಪಡ್ತಾ ಇರೋದು ಯಾವಾಗ್ಲೂ. ಏನಾದ್ರೂ ನೋಡ್ಬೇಕು, ಏನಾದ್ರೂ ಕೇಳಬೇಕು, ಏನಾದ್ರೂ ರುಚಿ ನೋಡ್ಬೇಕು. ಹುಡ್ಕೊಂಡು ಹೋಗೋದು. ರಾತ್ರಿ 11 ಗಂಟೆ 12 ಗಂಟೆಯಲ್ಲಿ ಕಾರ್ ಹಾಕೊಂಡು ಹೋಗ್ತಾರೆ ಕೆಲವು. ಅಲ್ಲಿ ಚೆನ್ನಾಗಿ ಮಾಡ್ತಾರೆ, ಅಲ್ಲೆಲ್ಲೋ ಬ್ರಿಡ್ಜ್ಗಳಿಗೆ ಮಸಾಲೆ ದೋಸೆ ಮಾಡ್ತಾರೆ, ಅಥವಾ ಇನ್ನೆಲ್ಲೋ ರಾತ್ರಿ 1 ಗಂಟೆಯಲ್ಲಿ ತಿನ್ನೋರು ಇದ್ದಾರೆ ಎಲ್ಲ ಕಡೆ. ಬೆಂಗಳೂರು ಒಂದೇ ಅಲ್ಲ, ಎಲ್ಲ ಕಡೆ. ಯಾಕೆ? ಕ್ರೇವಿಂಗ್, ಆ ದುರಾಸೆ, ತಿನ್ಬೇಕು ಅಂತ. ಓಕೆ, ಇದೆಲ್ಲ ಈ ಕ್ರೇವಿಂಗ್ ಇದೆಯಲ್ಲ, ದುರಾಸೆ, ನಮ್ಮನ್ನ ವರ್ತಮಾನ ಕ್ಷಣಕ್ಕೆ ಬರೋದಕ್ಕೆ ತಡೆಯುತ್ತೆ. ಇದು ಮನಸ್ಸು ವರ್ತಮಾನ ಕ್ಷಣಕ್ಕೆ ಬಂದು ನೆಲೆ ನಿಲ್ಲೋದಿಕ್ಕೆ ತಡೆಯುತ್ತೆ ಇದು. ವೈರಾಗ್ಯ ಅಂದ್ರೆ ಏನು?
ಈ ದುರಾಸೆ, ಈ ಆಸೆಗಳಿದೆಯಲ್ಲ, ಅಂದ್ರೆ ಆಚೆ ಕಡೆ ಹೋಗುವಂಥದ್ದು ಕ್ರೇವಿಂಗ್, ರಾಗ, ಇದಕ್ಕೆ ರಾಗ ಅಂತ ಕರೀತಾರೆ, ಅನುರಾಗ ಅಂತ ಅನ್ಕೊಳ್ಬೇಕಾದ್ರೆ ಈ ಆಚೆ ಹೋಗುವಂಥದ್ರ ಮೇಲೆ ನಿಯಂತ್ರಣ. ನೋಡೋದು ಎಷ್ಟೊತ್ತು ನೋಡ್ಬೇಕು ಅಷ್ಟೇ ನೋಡ್ಬೇಕು, ಕೇಳೋದು ಎಷ್ಟೊತ್ತು ಕೇಳಬೇಕು ಅಷ್ಟೇ ಕೇಳೋದು, ಆ ಒಂದು ಬ್ರೇಕ್ ಇಟ್ಕೊಳ್ಳೋದು. ಅರ್ಥ ಆಗ್ತಾ ಇದೆಯಲ್ಲ? ಎಷ್ಟು ರುಚಿ ನೋಡ್ಬೇಕು ಅಷ್ಟೇ ರುಚಿ ನೋಡಿ. ಸ್ಪರ್ಶ ಎಲ್ಲ ಈ 5 ಇಂದ್ರಿಯಗಳ ಮೇಲೆ ಒಂದು ನಿಯಂತ್ರಣವನ್ನ ಸಾಧಿಸೋದಿದೆಯಲ್ಲ, ಏನು, ಇದಕ್ಕೆ ವೈರಾಗ್ಯ ಅಂತ ಕರೀತಾರೆ. ಹೋಗತ್ತೆ ಇಂದ್ರಿಯಗಳು ಇದ್ಮೇಲೆ ಆ ಪ್ರಪಂಚದೊಳಗೆ ಹೋಗದೆ ಇರಕ್ಕೆ ಸಾಧ್ಯ ಇಲ್ಲ, ಹೋಗ್ಲೇಬೇಕು ಅವೆಲ್ಲ. ಆದ್ರೆ ತುಂಬಾ ಆಚೆ ಕಡೆ ಹೋಗ್ತಾ ಇದ್ರೆ ಸುಸ್ತಾಗ್ಬಿಡತ್ತೆ ಇಂದ್ರಿಯಗಳು. ಅದಕ್ಕೆ ಅದ್ರ ಮೇಲೆ ಒಂದು ನಿಯಂತ್ರಣ ಸಾಧಿಸೋದು. ಇವಾಗ ನೋಡಿ, ಒಂದು ಒಳ್ಳೆ ಊಟ ಮಾಡ್ಕೊಂಡ್ ಬಂದ್ವಪ್ಪ, ಮತ್ತೆ ಅದ್ರ ಬಗ್ಗೆನೇ ಮಾತಾಡ್ತಾ ಇರೋದು. ಆಯ್ತಲ್ಲ, ರುಚಿ ಚೆನ್ನಾಗಿ ನೋಡಿದ್ವಿ, ಮತ್ತೆ ಅದ್ರ ಬಗ್ಗೆನೇ ನೆನ್ಸ್ಕೋತಾರ ಇದು ಮೊನ್ನೆ ಮತ್ತೆ ಮತ್ತೆ. ಇದು ವೈರಾಗ್ಯದ ಹೀನತೆ, ವೈರಾಗ್ಯ ಇಲ್ಲದೆ ಇರುವುದು. ಮತ್ತೆ ಕಣ್ಮುಚ್ಕೊ ಕುತ್ಕೊಂಡಿದ್ದನು ಸೆಕ್ಸ್ ಬಗ್ಗೆ ಆಲೋಚನೆ ಮಾಡ್ತಾ ಇರೋದು ಯಾವಾಗ್ಲೂ, ಯಾವಾಗ್ಲೂ ಸೆಕ್ಸ್ ಬಗ್ಗೆನೇ ಆಲೋಚನೆ ಮಾಡ್ತಾ ಇರೋದು. ಇದೇನಿದು ಸ್ಪರ್ಶ ಸುಖ, ಅದು ಅದು ಯಾವಾಗ್ಲೂ ಜೀವನದಲ್ಲಿ ದಿನದಲ್ಲಿ ಒಂದ್ಸರಿ ಅದರಲ್ಲಿ ಭಾಗವಹಿಸಿರ್ಬೋದು. ಬಟ್ ಆ ಕುತ್ಕೊಂಡು ಆಲೋಚನೆ ಮಾಡ್ತಾ ಇದೀವಲ್ಲ, ಇಲ್ಲಿ ಆಚೆ ಕಡೆ ಆಗೋಗಿದೆ ಆ ಒಂದು ಘಟನೆ, ಬಟ್ ಇಲ್ಲಿ ಕುತ್ಕೊಂಡು ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರೋದು. ಇದು ನೋಡಿ, ಇದು ವೈರಾಗ್ಯ ಇಲ್ಲದೆ ಇರುವಂತದ್ದು. ಮತ್ತೆ ಯಾರೋ ನನ್ನ ಹೊಗಳಬೇಕು, ಅಪ್ರಿಶಿಯೇಟ್ ಮಾಡಬೇಕು, ಗುರುತಿಸ್ಬೇಕು, ಮುಖಸ್ತುತಿ ಮಾಡಬೇಕು. ಅರ್ಥ ಆಗ್ತಾ ಇದೆಯಲ್ಲ ಇದ್ರ ಬಗ್ಗೆ? ಇದು ಕೂಡ ವೈರಾಗ್ಯ ಇಲ್ಲದೆ ಇರುವಂತ ಲಕ್ಷಣ. ಇನ್ನೊಂದು ರೀತಿಯ ಕ್ರೇವಿಂಗ್ ಬಗ್ಗೆ ಹೇಳ್ತಾರೆ ಗುರುಗಳು. ಈ ಪ್ರಪಂಚದಲ್ಲಿ ಇರೋರೆಲ್ಲ ಸರಿಯಾದ ದಾರಿಯಲ್ಲಿ ನಡೀತಾ ಇಲ್ಲ, ಅವರೆಲ್ಲ ನಮ್ಮ ದಾರಿಯಲ್ಲೇ ನಡಿಬೇಕು. ನಡೀಲಿಲ್ಲ ಅಂದ್ರೆ ಅವ್ರನ್ನ ಸಾಯಿಸ್ಬಿಡ್ತೀವಿ. ಇದಕ್ಕೆ ಜಿಹಾದ್ ಅಂತ ಇವಾಗೆಲ್ಲ ಕೇಳ್ತಾ ಇದೀವಲ್ಲ ಎಲ್ಲ ಕಡೆ. ನಾವು ಹೇಳ್ದಂಗೆ ನಮ್ಮ ನಡೆದ ದಾರಿಯಲ್ಲೇ ನೀವು ನಡಿಬೇಕು, ನಡಿಲ್ಲ ಅಂದ್ರೆ ಎಲ್ಲರನ್ನೂ ಸಾಯಿಸ್ತೀವಿ. ಯಾಕೆ ಸಾಯಿಸ್ತೀವಿ ಜಿಹಾದನ್ನ? ಇಲ್ಲಿ ಪುಣ್ಯದ ಕೆಲಸ ಮಾಡಿದ್ರೆ ಸ್ವರ್ಗದಲ್ಲಿ ನಮಗೆ ಒಳ್ಳೆ ಅಕಾಮಿಡೇಷನ್ ಸಿಗತ್ತೆ, ಕುಡಿಯೋದಕ್ಕೆ ಒಳ್ಳೆ ಪಾನೀಯ ಸಿಗತ್ತೆ, ಅಲ್ಲಿ ಒಳ್ಳೊಳ್ಳೆ ಸ್ತ್ರೀಯರು ಸಿಗ್ತಾರೆ. ಈ ತರದ ದುರಾಸೆ, ಕ್ರೇವಿಂಗ್, ಆ ಸ್ವರ್ಗದಲ್ಲಿ ಏನೋ ಸಿಗತ್ತೆ ಅಂತ ಒಂದು, ಅಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗತ್ತೆ, ಅದಕ್ಕೆ ಸಿಕ್ಕಾಕೊಂಡಿದ್ದಾರೆ ಎಷ್ಟೋ ಜನ ಪ್ರಪಂಚದಲ್ಲಿ. ಈ ಪ್ರಪಂಚದಲ್ಲಿ ನಡೀತಾ ಇರುವಂತ ಎಷ್ಟೋ ಹೀನ ಕೃತ್ಯಗಳು, ಕ್ರೈಮ್ ಇದೆಯಲ್ಲ, ಏನೋ ಅಪರಾಧಗಳು, ಈ ತರದ ದುರಾಸೆಗಳಿಂದ ನಡೀತಾ ಇದೆ, ಈ ತರದ ಸಂಘರ್ಷಗಳಿಂದ ನಡೀತಾ ಇದೆ. ವೈರಾಗ್ಯ ಅಂದ್ರೆ ಏನು, ನಮ್ಮ ಈ 5 ಇಂದ್ರಿಯಗಳ ಮೇಲೆ, ಈ ದುರಾಸೆಗಳ ಮೇಲೆ, ಈ ಆಸೆಗಳ ಮೇಲೆ ನಮ್ಗೆ ಒಂದು ಹಿಡಿತವನ್ನು ಇಟ್ಕೊಳ್ಳೋದು. ಇದೇನ್ ಮಾಡುತ್ತೆ, ಮನಸ್ಸನ್ನ ಮತ್ತೆ ಮತ್ತೆ ತೆಗೆದುಕೊಂಡು ಬಂದು ನಮ್ಮ ಕೇಂದ್ರದಲ್ಲಿ ನಿಲ್ಲಿಸುತ್ತೆ. ಇದು ಕೇಳಿಸ್ಕೊತಾ ಇದೀರಾ? ಆರ್ ಯು ಆಲ್ ವಿತ್ ಮೀ? ಯಾ. ಸೊ ಅವಾಗ ಯಾವುದೇ ಒಂದು ದೃಶ್ಯ ನೋಡಕ್ಕೆ ಎಷ್ಟೇ ಚೆನ್ನಾಗಿದ್ರು ದೃಷ್ಟಿಯನ್ನ ಅದರಿಂದ ಹಿಂದಕ್ಕೆ ತೆಗೆದುಕೊಳ್ಳುವುದು, ಇದು ನಿಯಂತ್ರಣ. ಯಾವುದೇ ಆಹಾರ ತಿಂತೀವಿ, ಓವರ್ ಆಗಿಲ್ಲ, ಅವಾಗ ಎಷ್ಟು ಬೇಕೋ ಅಷ್ಟೇ, ಮತ್ತೆ ಸಾಕು, ಅಲ್ಲಿ ನಮ್ಮ ಒಂದು ಬ್ರೇಕ್ ಹಾಕೊಳ್ಳೋದು. ಯಾವುದೇ ಒಂದು ಮ್ಯೂಸಿಕ್ ಎಷ್ಟು ಬೇಕೋ ಅಷ್ಟೇ ಕೇಳುವಂಥದ್ದು, ಮತ್ತೆ ಅದನ್ನು ಯಾವಾಗ ನಮಗೆ ಇಚ್ಛೆ ಆದಾಗ ನಮ್ಮನ್ನು ನಾವು ಹಿಂದೆ ಎಳ್ಕೊಳ್ಳೋದು, ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಮತ್ತೆ ಈ ವೈರಾಗ್ಯ ಇದೆಯಲ್ಲ, ದಿನ ಪೂರ್ತಿ ಸಾಧನೆ ಮಾಡಕ್ ಆಗೋದಿಲ್ಲ ಇಮಿಡಿಯೇಟ್ಲಿ. ಸಾರ್ ಏನ್ ನಾವೆಲ್ಲ ನೀವು ವೈರಾಗ್ಯದ ಬಗ್ಗೆ ಮಾತಾಡ್ತಾ, ಯಾರೋ ಸನ್ಯಾಸಿಗಳಿಗೆ ಹೇಳುವಂಥದ್ದು ನಮ್ಗೆ ಹೇಳ್ತಾ ಇದೀರಲ್ಲ, ಏನೋ ನಾವೇನು ಮನೆ ಬಿಟ್ಟು ಹೋಗ್ಬಿಡ್ಬೇಕಾ ಅಂತ ಅಲ್ಲ ಗುರುಗಳು. ಅದಕ್ಕೆ ಗುರುಗಳು ಹೇಗೆ ಒಂದು ಸಣ್ಣ ಮಗುವಿಗೆ ಫೀಡ್ ಮಾಡ್ತಾರಲ್ಲ, ಎಷ್ಟು ಬೇಕೋ ಅಷ್ಟೇ ಕೊಡ್ತಾ ಇದ್ದಾರೆ ಜ್ಞಾನ. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಇದೇನಪ್ಪ ವೈರಾಗ್ಯದ ಸಬ್ಜೆಕ್ಟ್ ತಗೊಂಡ್ಬಂದು ನಾವೆಲ್ಲ ಗೃಹಸ್ಥರಿದ್ದೀವಿ, ಇನ್ನ ಚಿಕ್ಕ ವಯಸ್ಸಿನವರು, ಇವಾಗ ತಾನೇ ಇಂಜಿನಿಯರಿಂಗ್ ಮುಗಿಸಿ ಸಾಫ್ಟ್ವೇರ್ ಕಂಪನಿಗೆ ಸೇರ್ಕೊಂಡಿದ್ದೀವಿ. ನಾವಿನ್ನ ಜೀವನದಲ್ಲಿ ಎಷ್ಟೋ ಮುಂದೆ ಕಾರ್, ನಾನು BMW ಕಾರ್ ತಗೊಬೇಕು ಅಂದ್ಕೊಂಡಿದ್ದೀನಿ, ಬೆನ್ಸ್ ಕಾರ್ ತಗೊಬೇಕು ಅಂತಿದ್ದೀನಿ. ಏನೋ ಇವರು ವೈರಾಗ್ಯ ಅಂತೇಳಿ ನಮ್ಮ ಅಕಸ್ಮಾತ್ ಅವ್ರ ತಂದೆ ತಾಯಿರಿದ್ರೆ, ಯಾಕಪ್ಪ ನಾಳೆಯಿಂದ ಈ ಟಾಕಕ್ಕೆ ಬರಬೇಡಿ ಜಗದೀಶ್ ಶಾಸ್ತ್ರಿಗಳು ಎಲ್ಲರನ್ನ ಸನ್ಯಾಸಿಗಳು ಮಾಡಕ್ಕೆ, ಅವರಂತೂ ಆಗಿಲ್ಲ, ಉಳಿದವ್ರನ್ನ ಮಾಡ್ತಾರೆ. ಆತರ ಅಲ್ಲ. ಗುರುಗಳು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ವೈರಾಗ್ಯ ಪೂರ್ತಿ ದಿನ ನೀವು ಅಭ್ಯಾಸ ಮಾಡಬೇಕಾಗಿಲ್ಲ, ಪೂರ್ತಿ ದಿನ ವೈರಾಗ್ಯವನ್ನಲ್ಲಿ ಇರಬೇಕಾಗಿಲ್ಲ. ಆ ಧ್ಯಾನಕ್ಕೆ ಕುತ್ಕೊಂಡಾಗ 20 ನಿಮಿಷ ವೈರಾಗ್ಯವನ್ನ ಅನುಸರಣೆ ಮಾಡಿ ಸಾಕು. ಜಸ್ಟ್ ಫಾರ್ 20 minutes. I am not interested to see anything, listen anything, taste anything, smell anything, touch anything.
ಆ 20 ನಿಮಿಷ ವೈರಾಗ್ಯವನ್ನು ಫಾಲೋ ಮಾಡಿ ಸಾಕು. ಆಗತ್ತಾ ಇದು? ದಿನದಲ್ಲಿ 2 ಅಥವಾ 3 ಸರಿ ನಮ್ಮ ಎಲ್ಲ ಇಂದ್ರಿಯಗಳನ್ನ ಒಳಕ್ಕೆ ಸೆಳ್ಕೊಳ್ಳೋದು. ಆ 20 ನಿಮಿಷ ದೃಷ್ಟು ಆತ್ಮನಲ್ಲಿ ನೆಲೆ ನಿಂತ್ಕೊಳ್ಳೋದು. ಯಾವಾಗ ಧ್ಯಾನ ಮಾಡ್ತೀವೋ ಆವಾಗ ವೈರಾಗ್ಯಕ್ಕೆ ಹೋಗೋಣ. ವೆನ್ ಯು ಮೆಡಿಟೇಟ್, ಗೆಟ್ ಇನ್ ಟು ಡಿಸ್ಪ್ಯಾಷನ್ ಮೋಡ್, ಆಫ್ಟರ್ವರ್ಡ್ಸ್ ಗೆಟ್ ಇನ್ ಟು ಪ್ಯಾಷನ್ ಮೋಡ್. ಮತ್ತೆ ವಾಪಸ್ ಪ್ರಪಂಚದಲ್ಲಿ ಪಾಲ್ಗೊಳ್ಳಿ, ಬೇಡ ಅಂತ ಹೇಳ್ತಾ ಇಲ್ಲ. ವೈರಾಗ್ಯ ಇಲ್ಲದೆ ಇದ್ರೆ ಧ್ಯಾನ ಆಳವಾಗಿ ಆಗೋದಿಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ವಿತೌಟ್ ಡಿಸ್ಪ್ಯಾಷನ್ ಯುವರ್ ಮೆಡಿಟೇಷನ್ ಈಸ್ ನೋ ಗುಡ್. ಗುರುಗಳು ಹೇಳ್ತಾ ಇದ್ದಾರೆ, ಆಳವಾದ ವಿಶ್ರಾಂತಿ ಸಿಗೋದಿಲ್ಲ. ಯಾವುದನ್ನ ನೀವು ಆ ಆನಂದವನ್ನು, ಆ ವಿಶ್ರಾಂತಿಯನ್ನು ಬಯಸ್ತಾ ಇದ್ದೀರೋ ಅದು ಸಿಗೋದಿಲ್ಲ. ಅಟ್ಲೀಸ್ಟ್ ಆ 20 ನಿಮಿಷ ಧ್ಯಾನ ಮಾಡುವಾಗ ಮೊಬೈಲ್ ಎತ್ತಿ ಪಕ್ಕಕ್ಕೆ ಹಾಕೋದು. ಆ 20 ನಿಮಿಷ ಯಾವುದೇ ದೃಶ್ಯ ನೋಡೋಕ್ಕೆ ಇಷ್ಟ ಇಲ್ಲ, ಯಾವುದೇ ಸೀನರಿ, ಯಾವುದೇ ಮ್ಯೂಸಿಕ್ ಕೇಳೋಕ್ಕೆ ಇಷ್ಟ. ನನಗೆ ಮಾಡ್ತೀನಿ, ಆಸಕ್ತಿ ಇದೆ, ಬಟ್ 20 ನಿಮಿಷ ಆದ್ಮೇಲೆ ಯಾವುದೇ ರುಚಿ ನೋಡೋದು ಆಮೇಲೆ ಮಾಡೋಣ. ಒಳ್ಳೆ ವಿದ್ಯಾರ್ಥಿ ಭವನ್ ಮಸಾಲೆ ದೋಸೆ ಇವಾಗ ಬೇಡ, ಧ್ಯಾನ ಮಾಡಿದ್ಮೇಲೆ 20 ನಿಮಿಷ ವೈರಾಗ್ಯ ಪ್ರಾಕ್ಟೀಸ್ ಮಾಡೋಣ ಸಾಕು. ಲೆಟ್ ಅಸ್ ಪ್ರಾಕ್ಟೀಸ್ 20 ಮಿನಿಟ್ಸ್ ಡಿಸ್ಪ್ಯಾಷನ್. ಆಮೇಲೆ ಹೋಗ್ತಾ 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 ಅದೇ ದಟ್ ಟೈಮ್ ವಿಲ್ ಬಿ ಎಕ್ಸ್ಟೆಂಡೆಡ್. ಅದಷ್ಟಕ್ಕೆ ಅದೇ, ದಟ್ ಇಸ್ ಬ್ಲೆಸ್ಸಿಂಗ್. ಅದು ಮತ್ತೆ ಅರ್ಥ ಆಗ್ತಾ ಇದೆಯಲ್ಲ? ಇದು ಮಾಡೋಣ. ಯಾಕೆ ಹೇಳ್ತಾ ಇದ್ದಾರೆ ಗುರುಗಳು? ಯಾಕಂದ್ರೆ ನಮ್ಮ ಮನಸ್ಸು ಈ ಒಂದು ಕೋರಿಕೆಗಳನ್ನ ಈಡೇರಿಸ್ಕೊಳ್ಳೋದ್ರಲ್ಲಿ ಒಂದರಿಂದ ಹೋಗಿ 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 ಬರ್ನ್ಔಟ್ ಆಗ್ಬಿಟ್ಟಿದೆ. ಒಂದ್ಸರಿ ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಜೀವನದಲ್ಲಿ ಏನೇನು ಆಸೆಗಳು ಬಂದಿದೆ ಅದೆಲ್ಲ ನೆರವೇರಿದ ಮೇಲೆ ನಾವು ಸಂತೋಷವಾಗಿದ್ದೀವಾ? ತೃಪ್ತಿಯಾಗಿದ್ದೀವಾ? ಒಂದು ಆಸೆ ಬಂದ್ಮೇಲೆ ಇನ್ನೊಂದು ಆಸೆ ಶುರು. ನಮ್ಮನ್ನು ಎಲ್ಲಿದ್ವೋ ಅಲ್ಲೇ ಕರ್ಕೊಂಬಂದ್ಬಿಟ್ಬಿಡುತ್ತೆ. ಎಲ್ಲೋ ಕರ್ಕೊಂಡೋಗಿದೆ ಅಂತಲ್ಲ, ಎಲ್ಲಿದ್ವೋ ನಾವು ಅಲ್ಲೇ. ನೀವು ಈ ಜಾತ್ರೆಗಳಲ್ಲಿ, ನಾವು ಚಿಕ್ಕನ್ನಲ್ಲಿ ಹೋಗ್ತಾ ಇದ್ವಿ, ಹಳ್ಳಿ ಕಡೆ ಎಲ್ಲ ಜಾತ್ರೆಗಳಾದಾಗ ಈ ಒಂದು ರಂಗಲ್ರಾಟ್ನಂ ಅಂತ ಬರೋದು, ಈ ಸಣ್ಣದ ಕುದುರೆಗಳು ಹಿಂಗೆ ತಿರುಗ್ತಾ ಇರುತ್ತೆ. ಒಂದು ಸಣ್ಣ ಸೀಟ್ ಇರುತ್ತೆ ಅದ್ರ ಮೇಲೆ. ನಮ್ಮ ತಂದೆ ಏನು ಮಾಡೋರು ಅದ್ರ ಮೇಲೆ ಎತ್ತು ಕುಡ್ರಿಸೋರು. ಆ ಕುದುರೆ ಹಿಂಗೆ ತಿರುಗ್ತಾ ಇರುತ್ತೆ. ಒಂದು 20-30 ಕುದುರೆಗಳು, ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಅಲ್ಲಲ್ಲಲ್ಲಿ ಕುಡ್ರಿಸ್ಬಿಡ್ತಾರೆ. ಸೆಂಟ್ರಲ್ ಒಬ್ಬ ಹಿಂಗೆ ತಿರುಗಿಸ್ತಾ ಇರ್ತಾನೆ, ಅದು ಹಿಂಗೆ ಜೋರಾಗಿ ತಿರುಗಿಸ್ತಾನೆ. ನಾವು ಅನ್ಕೊಳ್ಳೋದೇನೋ ಕುದುರೆ ಮೇಲೆ ಕುತ್ಕೊಂಡು ಎಲ್ಲೋ ಹೊಂಟೋದ್ವಿ ಅಂತ. ಎಲ್ಲೂ ಹೋಗಿರಲ್ಲ, ಅಲ್ಲೇ ಇರ್ತೀವಿ ನಾವು. ಕರೆಕ್ಟಾ? ಎಲ್ಲೋ ಹೊರಟೋಗಿದ್ದೀವಿ ಅಂತ ಅನ್ಕೊಳ್ತೀವಿ ನಾವು. ನೀವು ಜಾತ್ರೆಗಳಲ್ಲಿ ಈ ಎಕ್ಸ್ಪೀರಿಯನ್ಸ್ ಇದ್ರೆ, ಈ ಮೈಸೂರಲ್ಲೂ ಎಕ್ಸಿಬಿಷನ್ ಅಲ್ಲಿ ಇರುತ್ತೆ ಅವೆಲ್ಲ. ಅರ್ಥ ಆಗ್ತಾ ಇದಲ್ಲ? ಸೊ ಎಲ್ಲೂ ಹೋಗಿರಲ್ಲ, ಅಲ್ಲೇ ಕರ್ಕೊಂಬಂದ್ ಬಿಟ್ಬಿಡುತ್ತೆ ನಮ್ಮನ್ನು. ನಾವು ಅನ್ಕೊಳ್ಳೋದು ಎಷ್ಟೋ ಕಿಲೋಮೀಟರ್ ಹೋಗ್ಬಿಟ್ಟಿದ್ದೀವಿ, ಎಲ್ಲೂ ಹೋಗಿರಲ್ಲ. ಜೀವನದಲ್ಲಿ ಬರುವಂತ ಆಸೆಗಳು ಇದೇ ತರಾನೇ. ನಮ್ಮನ್ನು ಎಲ್ಲಿ ಇರ್ತೀವೋ ಅಲ್ಲೇ ಕರ್ಕೊಂಬಂದ್ ಬಿಟ್ಬಿಡುತ್ತೆ. ಆ ಆಸೆ ನೆರವೇರಿದ ಮೇಲೆ ಮತ್ತೆ ಏನೋ ಆನಂದವಾಗಿದೀವಾ? ಇಲ್ಲ, ಇನ್ನೊಂದು ಆಸೆ ಶುರುವಾಗುತ್ತೆ. ಅದು ನೆರವೇರಿದ ಮೇಲೆ ಇನ್ನೊಂದು ಶುರುವಾಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಜೀವನ ಎಲ್ಲ ಓಡಿ 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 ಕೊನೆಗೆ ಎಲ್ಲಿದ್ದೀವಪ್ಪ ಅಂದ್ರೆ ಎಲ್ಲೂ ಇಲ್ಲ, ಅಲ್ಲೇ ಇದ್ದೀವಿ. ಇದು ನಮ್ಮಲ್ಲಿ ಬರುವಂತಹ ಕೋರಿಕೆಗಳು, ಆಸೆಗಳು ನಮ್ಮ ಮೇಲೆ ಮಾಡುವಂತ. ಯಾವಾಗ ಆಸೆಗಳಲ್ಲಿ ಸಿಕ್ಕಾಕೊಂಡಿರುವ ಮನಸ್ಸಿದೆಯಲ್ಲ, ಅದು ಧ್ಯಾನ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಧ್ಯಾನ ಅನ್ನೋದು ಆಗೋದಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಅದಕ್ಕೆ ಆ 20 ನಿಮಿಷಕ್ಕೆ ಮಾತ್ರ ವೈರಾಗ್ಯವನ್ನ ಪಾಲನೆ ಮಾಡಿ ನೋಡಿ. ಎಷ್ಟು ಈಸಿ ಅಲ್ವಾ? 20 ನಿಮಿಷ, ಏನು ಬೇಡ ನನಗೆ. ಅಕಾಮ, ಅಕಿಂಚನ, ಅಪ್ರಯತ್ನ, ಈ 3 ನಿವೃತ್ತಿ ಸೂತ್ರಗಳನ್ನ ಧ್ಯಾನದ ಕೊಟ್ಟಿದ್ದಾರಲ್ಲ ಗುರುಗಳು, ಇದ್ರ ಮೇಲೇನೆ ಕೊಟ್ಟಿರೋದು. 20 ನಿಮಿಷ ನನಗೆ ಯಾವುದೇ ಆಸೆಗಳಿಲ್ಲ. ಅಕಿಂಚನ, 20 ನಿಮಿಷ ನಾನೇನು ಅಲ್ಲ. ಈ 20 ನಿಮಿಷ ನಾನೇನು ಮಾಡೋದಿಲ್ಲ. ಎಂತ ಅದ್ಭುತವಾದ ಸೂತ್ರಗಳಿದು. ಇನ್ನು ಕೆಲವರು ಇದ್ದಾರೆ, ಅವರು ಮನಸ್ಸಿನಲ್ಲಿ ಆಸೆಗಳೇ ಬರಬಾರ್ದು ಅಂತ. ಆಸೆಯೇ ದುಃಖಕ್ಕೆ ಮೂಲ, ಆಸೆಗಳೇ ಬರಬಾರ್ದು ಅಂತ. ಅದು ಇನ್ನೊಂದು ಆಸೆ. ಆಸೆಗಳು ಬರಬಾರ್ದು ಅನ್ನೋದು ಇನ್ನೊಂದು ಆಸೆ. ಅದು ಮತ್ತೆ ಆಸೆಗಳನ್ನೆಲ್ಲ ನಾಶ ಮಾಡಬೇಕು. ಎಲ್ಲಿ ಮಾಡಕ್ಕಾಗತ್ತೆ? ಮನಸ್ಸು ಅಂದ ಮೇಲೆ ಆಸೆಗಳು ಬಂದ, ಮನಸ್ಸಿನ ಸ್ವಭಾವನೇ ಅದು. ಹೇಗೆ 5 ವೃತ್ತಿಗಳು ಮನಸ್ಸಿನಲ್ಲಿ, ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ ಮತ್ತೆ ಸ್ಮೃತಿ ಹೇಗೆ ಬರ್ತಾ ಇದೆಯೋ, ಮನಸ್ಸಿನಲ್ಲಿ ಆಸೆಗಳು ಕೂಡ ಬರ್ತಾ ಇದೆ. ಮನಸ್ಸಿನ ಸ್ವಭಾವ ಅದು. ಇನ್ನು ಕೆಲವರು ಇದ್ದಾರೆ, ಅವರು ಆಚೆ ಕಡೆ ಇದಕ್ಕೆ ಆಸೆ ಪಡ್ತಾ ಇಲ್ಲ. ಒಳಗಡೆ ನಾನು ಧ್ಯಾನ ಕೂತ್ಕೊಂಡ್ರೆ ಒಂದು ಬೆಳದಿಂಗಳ ತರ ಒಂದು ಅನುಭವ ಆಗ್ಬೇಕು, ಎಲ್ಲ ವಾರಣಾಸಿಗೆ ಹೋದಂಗೆ ಅನ್ಸ್ಬೇಕು, ಅಲ್ಲೇ ರಾಮೇಶ್ವರಂಗೆ ಹೋದಂಗೆ ಅನ್ಸ್ಬೇಕು. ಈ ತರದ ಮಹಾತ್ಮರಿದ್ದಾರೆ. ಓಕೆ, ಸೊ ಧ್ಯಾನದಲ್ಲಿ ವಿಶೇಷ ಅಪೇಕ್ಷೆಗಳು ಇಟ್ಕೊಂಡು ಕುತ್ಕೊಳ್ಳೋದು.
ಕೆಲವರು ಹೇಳ್ತಾರೆ, ನಾನು ಧ್ಯಾನ ಕೂತ್ಕೊಂಡಾಗ ಆಜ್ಞಾಚಕ್ರದಲ್ಲಿ ಒಂದು ಕೆಂಪು ಬೆಳಕಿಂಗ್ ಬಂತು, ಆಮೇಲೆ ಯಾರೋ ಒಂದು ದೇವತೆ ಮೇಲಿಂದ ಬಂದು ನನ್ನ ಕೈ ಹಿಡ್ಕೊಂಡು ಮೇಲೆ ಕರ್ಕೊಂಡು ಹೋದ್ರು. ಅದನ್ನ ಕೇಳದ ಇನ್ನೊಬ್ಬನು, ಅವನು ಕಣ್ಣು ಮುಚ್ಕೊಂಡು, ನನಗೂ ಕೆಂಪು ಬೆಳಕು ಬರಬೇಕು, ನನಗೂ ದೇವತೆ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು. ಆಮೇಲೆ ತಲೆ ಮೇಲೆ ಈ ದೀಪಾವಳಿ ಹಬ್ಬದ ದಿವಸ ಒಂದು ಹಿಂಗೆ ಇದ್ ಬಿಡ್ತೀವಲ್ಲ, ಒಂಥರ ನಕ್ಷತ್ರಗಳು ಬಂದಂಗೆ ಬರುತ್ತೆ ಹಿಂದ್ಗಡೆ, ಆ ತರದ ಬೆಳಕೆಲ್ಲ ಬರಬೇಕು. ಈ ತರದ ತಪ್ಪು ಕಲ್ಪನೆಗಳು ಇಟ್ಕೊಂಡಿದ್ರೆ ಈ ತರದ್ ಆಗ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಕೂತ್ಕೊಳ್ಳೋದು. ದಿಸ್ ಇಸ್ ಒನ್ ಮೋರ್ ಕ್ರೇವಿಂಗ್ ಹೇಳ್ತಾ ಇದ್ದಾರೆ. ಕೇಳಿಸ್ಕೊತಾ ಇದ್ರಲ್ಲ, ಆರ್ ಆಲ್ ವಿತ್ ಮೀ? ಯಾ. ಸೊ ಇನ್ ಸ್ವಲ್ಪ ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ತಾರೆ ಗುರುಗಳು, ನಮ್ಮ ಜೀವನದಲ್ಲಿ ದುಃಖಕ್ಕೆ ಕಾರಣ ಯಾವ್ದಪ್ಪ ಅಂದ್ರೆ ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡಿದೆ ದುಃಖಕ್ಕೆ ಕಾರಣ. ನಾನು ಸಂತೋಷವಾಗಿರ್ಬೇಕು ಅಂತ, ಸಂತೋಷಕ್ಕೋಸ್ಕರ ಅದ್ರ ಹಿಂದೆ ಓಡೋದು ಜ್ವರ. ಸಂತೋಷಕ್ಕೋಸ್ಕರ ಅದ್ರ ಹಿಂದೆ ಓಡಬೇಡಿ. ಇದನ್ನ ನಾವು ಹ್ಯಾಪಿನೆಸ್ ಪ್ರೋಗ್ರಾಮ್ ಅಲ್ಲಿ ನೋಡ್ಬಿಡ್ತೀವಿ. ಫಸ್ಟ್ ಡೇ, ವಾಟ್ ಡು ಯು ನೀಡ್ ಟು ಬಿ ಹ್ಯಾಪಿ? ಸಂತೋಷವಾಗಿರ್ಲಿ ಏನ್ ಬೇಕು? ಯಾವಾಗ ಸಂತೋಷವಾಗಿರ್ತೀರಾ? ಸಂತೋಷಕ್ಕೋಸ್ಕರ ಓಡಬೇಡಿ. ಮನಸ್ಸನ್ನ ವರ್ತಮಾನ ಕ್ಷಣಕ್ಕೆ ತಗೊಂಬನ್ನಿ, ಸಂತೋಷ ಅದೆಷ್ಟಕ್ಕದೇ ಬರುತ್ತೆ. ನೋಡಿ ಎಷ್ಟು ಸಿಂಪಲ್ ಸೂತ್ರ. ಇನ್ನೊಂದೇನು ಹೇಳ್ತಾರೆ ಗುರುಗಳು, ಸಂತೋಷ ಅನ್ನೋದು ಒಂದು ಐಡಿಯಾ ಅಷ್ಟೇ ಮನಸ್ಸಿನಲ್ಲಿ. ಯಾವುದೋ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ, ಇವ್ರು ನಮ್ಮ ಜೊತೆ ಇದ್ರೆ ಸಂತೋಷವಾಗಿದ್ದೀವಿ ಅಂತ ಅನ್ಕೊಳ್ತೀವಲ್ಲ, ಅದು ಯಾವುದು ಶಾಶ್ವತವಾದ ಸಂತೋಷ ಅಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಮತ್ತೆ ಏನು ಅಂತ ಮಹದಾನಂದ ನಮಗ್ ಬೇಕಾಗಿರೋದೇನು? ಏನು ಎಷ್ಟು ದಿವಸ ಇದ್ಬಿಡತ್ತೆ ಬಂದ್ರೆ ಆ ಸಂತೋಷ ನಮ್ಮ ಜೊತೆ? ನಾವೇ ಶಾಶ್ವತ ಅಲ್ಲ ಇಲ್ಲಿ. ಯಾವಾಗ ಭೂಮಿ ಬಾಯ್ಬಿಟ್ಟು ನಮ್ಮನ್ನು ನುಂಗತ್ತೋ ಗೊತ್ತಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿರೋದೇಂದ್ರೆ ಮನಸ್ಸನ್ನ ಮತ್ತೆ ಮತ್ತೆ ತೆಗೆದುಕೊಂಡು ಬಂದು ಈ ಕ್ಷಣದಲ್ಲಿ ನಿಲ್ಲಿಸುವ ಅಭ್ಯಾಸ. ಎಲ್ಲ ಏನಾಗ್ಬೇಕಾಗ್ತದೆ, ಇಲ್ಲ ಅಂತಲ್ಲ. ಅದಕ್ಕೆ ಎಲ್ಲ ಜ್ವರದಿಂದ ಮುಕ್ತರಾಗಿ, ಮನಸ್ಸನ್ನು ಹಿಡಿದಿಟ್ಕೊಂಡಿರುವ ಈ ಫೀವರಿಶ್ನೆಸ್ ಇದೆಲ್ಲ, ಜ್ವರದಿಂದ ಮುಕ್ತರಾಗಿ, ಈ ದುರಾಸೆಗಳಿಂದ ಮುಕ್ತರಾಗಬೇಕು. ಮತ್ತೆ ಜೀವನದಲ್ಲಿ ನಾವು ಈ ಮನಸ್ಸಿಗೆ ಅನಂತವಾದ ಆನಂದ ಬೇಕು. ಕೇಳಿಸ್ಕೊತಾ ಇದ್ದೀರಾ? ಅನಂತವಾದ ಆನಂದ ಯಾವುದರಿಂದ? ಆಹಾರದಿಂದ, ಸೆಕ್ಸ್ ಇಂದ. ಇದಕ್ಕೆಲ್ಲ ಅದರದೇ ಆದ ಒಂದು ನಿಯಮಿತವಾದ ಆನಂದ ಅಷ್ಟೇ ಕೊಡೋದು, ನಿಯಮಿತವಾದ ಸಂತೋಷ ಅಷ್ಟೇ ಕೊಡುತ್ತೆ. ಆದ್ರೆ ಮನಸ್ಸು ಒಂದು ಅನಂತವಾದ ಆನಂದ ಬೇಕು ಅಂತ ಬಯಸುತ್ತೆ. ವೈರಾಗ್ಯ ಅಂದ್ರೆ ಏನು? ಇದೆಲ್ಲಕ್ಕೂ ಒಂದು ಬ್ರೇಕ್ ಹಾಕೋದು. ಈ ಒಂದು ದುರಾಸೆಗೆ ನಾನು ಸಂತೋಷವಾಗಿರ್ಬೇಕು ಅಂತ ಬಯಸೋದು. ವರ್ತಮಾನ ಕ್ಷಣದಲ್ಲಿ ಇದ್ರೆ ಮಿಕ್ಕಿದೆಲ್ಲ ಸಂತೋಷ ಅನ್ನೋದು ಅದೆಷ್ಟು ಕದೆ ಬರುತ್ತೆ. ಇದು ಹೇಳ್ತಾ ಇದ್ರು. ಹಂಗಂತೇಳಿ ದುಃಖದಲ್ಲಿ ಮುಳುಗಿತೇಲಿ ಅಂತ ಹೇಳ್ತಾ ಇಲ್ಲ ಗುರುಗಳು. ಜೀವನಾನ ಅನುಭವಿಸ್ಬೇಡಿ ಅಂತ ಹೇಳ್ತಾ ಇಲ್ಲ. ಮನಸ್ಸನ್ನ ಹಿಂದೆ ಕೆಳ್ಕೊಳ್ಳಿ, ಸಂತೋಷದ ಹಿಂದೆ ಓಡಬೇಡಿ, ಧ್ಯಾನ ಮಾಡಿ, ಮಿಕ್ಕಿದೆಲ್ಲ ಬರುತ್ತೆ ಅದೆಷ್ಟಕ್ಕೆ. 5 ಈ ವೃತ್ತಿಗಳು ಇದ್ರೂ ಕೂಡ ಅವಾಗ ಧ್ಯಾನ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಅವೆಲ್ಲ ಇರುತ್ತೆ. 5 ವೃತ್ತಿಗಳು ಇದ್ರೂ ಕೂಡ ನೀವು ಅದನ್ನೆಲ್ಲ ನೋಡ್ತಾ ಇರ್ತೀರಾ ಸಾಕ್ಷಿ ಭಾವದಿಂದ, ಆವಾಗ್ಲೂ ಯೋಗ ಅನ್ನೋದು ಉಂಟಾಗತ್ತೆ. ಮನಸ್ಸನ್ನ ಮತ್ತೆ ಮತ್ತೆ ತೆಗೆದುಕೊಂಡು ಬಂದು ಈ ಕ್ಷಣದಲ್ಲಿ. ಎಷ್ಟೋ ಜನ ಅದಕ್ಕೆ ಗುರುಗಳು ಹೇಳ್ತಾರೆ, ಈ ಪ್ರಪಂಚನ ಬೈಯಕ್ಕೆ ಶುರು ಮಾಡ್ತಾರೆ, ಮತ್ತೆ ಇಂದ್ರಿಯಗಳನ್ನ ಕೂಡ ಬೈಯೋದು. ಇವೆಲ್ಲ ನನ್ನ ದುಃಖಕ್ಕೆ ಕಾರಣ, ಅದರಿಂದ ಓಡೋಗ್ಬೇಕು ಅಂತ ಗುರುಗಳು ಅದಕ್ಕೆ ಹೇಳ್ತಾ ಇದ್ದಾರೆ. ವೈರಾಗ್ಯ ಅಂದ್ರೆ ಏನು? ಇವೆಲ್ಲದರ ಮಧ್ಯೆ ಇರ್ಬೇಕು. ಇವೆಲ್ಲ 5 ಇಂದ್ರಿಯಗಳು ಬೇಕು. ಕಣ್ ಬಿಟ್ರೆ ನೋಡಕ್ಕಾಗ್ದಿರ ಇರಕ್ಕಾಗತ್ತೇನಪ್ಪ? ಬೆಳಗ್ಗೆ ಎದ್ದ ತಕ್ಷಣ ಏನನ್ನ ತಿಂದ್ರೆ ಅವಾಗ ರುಚಿ ಬಯಸದೇ ಇರಕ್ಕಾಗತ್ತಾ? ಬಯಸ್ತೀವಿ, ಇಲ್ಲ ಅಂತಲ್ಲ. ಕಿವಿ ಇರೋದೇನು ಶಬ್ದಗಳು ಕೇಳಿಸ್ತಾ ಇರುತ್ತೆ, ಅದನ್ನ ತಡೆಯಕ್ಕಾಗತ್ತಾ? ಸ್ಪರ್ಶ ಉಂಟಾಗ್ತಾ ಇರುತ್ತೆ, ಅದನ್ನ ತಡೆಯಕ್ಕಾಗತ್ತಾ? ಇದೆಲ್ಲದರ ಮಧ್ಯೆ ಕೂಡ ಮನಸ್ಸನ್ನು ವರ್ತಮಾನ ಕ್ಷಣಾನೇ ಹೇಗೆ ತಗೊಂಡ್ಬರೋದು ಅಂದ್ರೆ ಅದಕ್ಕೆ ಗುರುಗಳು ಹೇಳ್ತಾರೆ,
ವೈರಾಗ್ಯದಿಂದ, ಸ್ವಲ್ಪ ಮಾತ್ರ ವೈರಾಗ್ಯದಿಂದ, ನಾ ಹೇಳ್ದಲ್ಲ ಆ 20 ನಿಮಿಷ, ಸ್ವಲ್ಪ ಮಾತ್ರ ವೈರಾಗ್ಯದಿಂದ, ಕುಶಲತೆಯಿಂದ ನಮ್ಮನ್ನು ನಾವು ಸೇರ್ಕೊಳ್ಳೋದು. ನಮ್ಮನ್ನು ನಾವು ಸೇರ್ಕೊಳ್ಳೋದು ಅಂದ್ರೇನು? ನಮ್ಮ ಆತ್ಮನಲ್ಲಿ ನಾವು ಒಂದಾಗುವುದು, ಈ ದ್ರಷ್ಟುವಿನಲ್ಲಿ ಒಂದಾಗುವುದು, ಎಲ್ಲ ಇಂದ್ರಿಯಗಳನ್ನ ರೆಸ್ಪೆಕ್ಟ್ ಮಾಡ್ತಾ, ಅದನ್ನು ಬೈದೆ. ಬೇಕು, ಇಂದ್ರಿಯಗಳು ಬೇಕು ನಮ್ಗೆ. ಕಣ್ಣೇನ ಕೊಟ್ಟಿರೋದು? ಕಣ್ಣೇ ಇಲ್ಲ ಅಂದ್ರೆ ಪ್ರಪಂಚ ನೋಡಕ್ ಆಗ್ತಾ ಇತ್ತಾ? ಇಲ್ಲ. ಕಿವಿ ಇಲ್ಲ ಅಂದ್ರೆ ಏನು ಕೇಳಿದೆ? ಇವಾಗ ನಾನು ಮಾತಾಡ್ತಾ ಇದ್ದೀನಿ, ಈ ಜ್ಞಾನ ಕೇಳಿಸ್ಕೊಬೇಕು ಅಂದ್ರೆ ಕಿವಿ ಬೇಕಲ್ವಾ? ನೀವು ಮಾತಾಡಬೇಕು ಅಂದ್ರೆ ಈ ಇಂದ್ರಿಯ ಬೇಕಲ್ವಾ? ಸೊ ಇಂದ್ರಿಯಗಳನ್ನು ಬೈಯದೆ, ಬೈಕೊಳ್ತಾ, ಅದನ್ನು ಬೈದಿರ, ಅದನ್ನು ರೆಸ್ಪೆಕ್ಟ್ ಮಾಡ್ತಾ, ಕುಶಲತೆಯಿಂದ ನಮ್ಮನ್ನು ನಾವು ಸೇರ್ಕೊಳ್ಳೋದು, ನಮ್ಮ ಆತ್ಮನಲ್ಲಿ ನಾವು ಸೇರ್ಕೊಳ್ಳೋದಕ್ಕೆ ವೈರಾಗ್ಯ ನಮಗೆ ಸಹಾಯ ಮಾಡುತ್ತೆ. ಕೇಳಿಸ್ಕೊತಾ ಇದ್ದೀರಾ ಎಲ್ಲ? ಇಲ್ಲೊಂದು ಪ್ರಶ್ನೆ ಇದೆ, ನಾನು ಪ್ರಶ್ನೆ ಸ್ಕಿಪ್ ಮಾಡ್ತೀನಿ. ಅದನ್ನ ಏನೋ ಅದು ಡೈರೆಕ್ಟ್ ಆನ್ಸರ್ಗೆ ಹೋಗ್ಬಿಡೋಣ. ಅಲ್ಲಿ ಪ್ರಶ್ನೆ ತುಂಬಾ ದೊಡ್ಡದಿದೆ, ಅದು ಒಂಥರ ಕಾನ್ಫ್ಲಿಕ್ಟ್, ಅಂದ್ರೆ ಒಂಥರ ಕನ್ಫ್ಯೂಸಿಂಗ್ ಪ್ರಶ್ನೆ. ಅದಕ್ಕೋಸ್ಕರ ಏನ್ ಹೇಳ್ತಾ ಇದ್ದಾರೆ ಗುರುಗಳು? ಈ ವೈರಾಗ್ಯ ನಮ್ಮನ್ನ ದ್ವಂದ್ವದಲ್ಲಿ ದುಡುವುದಿಲ್ಲ, ಅದು ನಮ್ಮನ್ನ ನಮ್ಮ ಜೊತೆ ಕನೆಕ್ಟ್ ಮಾಡುತ್ತೆ. ವೈರಾಗ್ಯ ನಮ್ಮ ಜೊತೆ ಅದು ನಮ್ಮನ್ನು ಕನೆಕ್ಟ್ ಮಾಡುತ್ತೆ. ಹೇಗೆ? ವೈರಾಗ್ಯ ನಮ್ಮನ್ನ ವರ್ತಮಾನ ಕ್ಷಣಕ್ಕೆ ನೋಡಿ, ಆ ಕ್ಷಣದಲ್ಲಿ ನನಗೇನು ನೋಡಕ್ಕೆ ಆಸಕ್ತಿ ಇಲ್ಲ, ಕೇಳೋದಕ್ಕೆ ಆಸಕ್ತಿ ಇಲ್ಲ, ರುಚಿ ನೋಡಕ್ಕೆ ಆಸಕ್ತಿ ಇಲ್ಲ, ಅಂದ್ರೆ ಯಾವುದೇ ಇಂದ್ರಿಯಗಳು ಈ ಕ್ಷಣಕ್ಕೆ ಯಾವುದ್ರಲ್ಲೂ ಭಾಗವಹಿಸಕ್ಕೆ ಆಸಕ್ತಿ ಇಲ್ಲ ಅಂತೇಳಿ ನಿಮ್ಮ ಮನಸ್ಸನ್ನ ವರ್ತಮಾನ ಕ್ಷಣದಲ್ಲಿ ತಗೊಂಡ್ಬಂದು ನಿಲ್ಲಿಸತ್ತೆ. ಅಂದ್ರೆ ವೈರಾಗ್ಯ ನಮ್ಮನ್ನ ವರ್ತಮಾನ ಕ್ಷಣಕ್ಕೆ ಕನೆಕ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಯಾವಾಗ ವರ್ತಮಾನ ಕ್ಷಣದಲ್ಲಿ ಇರ್ತೀವೋ ಆವಾಗ 100ಕ್ಕೆ 100ರಷ್ಟು ಇರ್ತೀವಿ ನಾವು. ವಿ ಆರ್ ಟೋಟಲಿ 100%. ವೈರಾಗ್ಯ ಇಲ್ಲ ಅಂದ್ರೆ ಜ್ವರ, ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು ಅಂತ ಜ್ವರ. ಆ ಜ್ವರ ಏನ್ ಮಾಡುತ್ತೆ ಗೊತ್ತಾ? ನಮ್ಮನ್ನ, ಈ ದುರಾಸೆ ನಮ್ಮನ್ನ ಭೂತಕಾಲಕ್ಕೆ ಅಥವಾ ಭವಿಷ್ಯತ್ಗೆ ಸಿಕ್ಕಾಕ್ಸತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ನೋಡಿ, ಜ್ವರ ಏನ್ ಮಾಡುತ್ತೆ? ಭೂತಕಾಲ ಅಥವಾ ಭವಿಷ್ಯತ್ಗೆ ನಮ್ಮನ್ನ ಕನೆಕ್ಟ್ ಮಾಡುತ್ತೆ. ಅವಾಗ ನಾವು 100% ಇರಕ್ಕೆ ಸಾಧ್ಯ ಇಲ್ಲ. ಸೊ ವೈರಾಗ್ಯ ಏನ್ ಮಾಡುತ್ತೆ? ನಮ್ಮನ್ನ ವರ್ತಮಾನ ಕ್ಷಣಕ್ಕೆ ನಮ್ಮ ಮನಸ್ಸನ್ನು ತಂದು ನಿಲ್ಸತ್ತೆ. ಯಾವ ಮನಸ್ಸು ವರ್ತಮಾನ ಕ್ಷಣದಲ್ಲಿ ಇದೆಯೋ ಅದು 100ಕ್ಕೆ 100ರಷ್ಟು ಇರುತ್ತೆ. ಯಾವಾಗ ನಾವು ಕೇಂದ್ರದಲ್ಲಿ ವರ್ತಮಾನ ಕ್ಷಣದಲ್ಲಿ ಇರ್ತೀವೋ ಏನು ಮಾಡಿದ್ರು ವರ್ತಮಾನ, ಅದು 100ಕ್ಕೆ 100ರಷ್ಟು ಮಾಡ್ತೀವಿ. ಊಟ ಮಾಡ್ತಾ ಇದೀವ, ಪೂರ್ತಿ ರುಚಿ ನೋಡ್ತಾ, ಯಾವುದೋ ದೃಶ್ಯ ನೋಡ್ತಾ ಇದ್ದೀರಾ, 100% ದೃಶ್ಯದ ಜೊತೆಲೇ ಇರ್ತೀವಿ. ಏನೋ ಕೇಳಿಸ್ಕೊತಾ ಇದ್ದೀರಾ, 100ಕ್ಕೆ 100ರಷ್ಟು ಕೇಳಿಸ್ಕೊ. ಎಷ್ಟೋ ಜನ ನೋಡಿ, ಒಂದ್ಸರಿ ಅವ್ರಿಗೆ ಹೇಳಿರ್ತೀವಿ, ತಿರ್ಗಾ ಏನ್ ಹೇಳಿದ್ರಿ ನೀವು ಅಂದ್ರೆ ಅವ್ರು 100% ಇಲ್ಲ ಅಂತ. ಆದ್ರೆ ಯಾವಾಗ ನಾವು ಪೂರ್ತಿಯಾಗಿ ಮನಸ್ಸನ್ನ ಈ ಕ್ಷಣದಲ್ಲಿ ತಂದು ನಿಲ್ಲಿಸ್ಕೊಂಡಾಗ ಅವಾಗ ಏನಾಗುತ್ತಂದ್ರೆ ಕೇಳಿಸ್ಕೊಳ್ಳೋದು ಕೂಡ 100ಕ್ಕೆ 100, 100%. ವೈರಾಗ್ಯ ಅನ್ನೋದು ನಮ್ಮಲ್ಲಿ ಈ ಸಂತೋಷವನ್ನ ದೂರ ತೆಗೆದುಕೊಂಡು ಹೋಗೋದಿಲ್ಲ, ಪೂರ್ತಿಯಾಗಿ ಸಂತೋಷವನ್ನು ಕೊಡುತ್ತೆ ನಮಗೆ. ವೈರಾಗ್ಯ ಕೊಟ್ಟಷ್ಟು ಸಂತೋಷ ಇನ್ಯಾವುದು ಕೊಡೋದಿಲ್ಲ ಅಂತ ಹೇಳ್ತಾರೆ ಶಂಕರಾಚಾರ್ಯ. ಕಸ್ಯ ಸುಖಂ ನ ಕರೋತಿ ವಿರಾಗ ಅಂತ ಶಂಕರಾಚಾರ್ಯ ಹೇಳ್ತಾರೆ. ವೈರಾಗ್ಯದಲ್ಲಿದ್ರೆ ಯಾವ ಸುಖ ಅನುಭವಿಸಕ್ಕೆ ಸಾಧ್ಯ? ಎಲ್ಲ ಬರುತ್ತೆ. ಅಂದ್ರೆ ಏನು? ಮನಸ್ಸು ವರ್ತಮಾನ ಕ್ಷಣದಲ್ಲಿ ನಿಂತ್ಕೊಳ್ಳುತ್ತೆ. ಬಂದು ವೈರಾಗ್ಯ ಅಂದ್ರೆ ಏನು? ಮತ್ತೆ ಮತ್ತೆ ಮನಸ್ಸನ್ನ ಈ ಕ್ಷಣಕ್ಕೆ ತಗೊಂಡ್ಬಂದು ನಿಲ್ಸ್ಕೊಳ್ಳುತ್ತೆ. ಯಾವಾಗ ವರ್ತಮಾನ ಕ್ಷಣದಲ್ಲಿ ಇರುತ್ತೋ ಆಗುವ ಪ್ರತಿಯೊಂದು ಅನುಭವ ಕೂಡ ಶಿಖರಪ್ರಾಯವಾದ ಅನುಭವನೇ, ಕಿರೀಟಪ್ರಾಯವಾದ ಅನುಭವನೇ. ಅದನ್ನ ಆದ್ರೆ ಪ್ರಪಂಚದಲ್ಲಿ ವೈರಾಗ್ಯವನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ತಥಾಕಥಿತ ವಿರಾಗಿಗಳಿದಾರಲ್ಲ, ಯಾರೋ ತುಂಬಾ ವೈರಾಗ್ಯದಲ್ಲಿ ಇದೀವಿ ಅಂತ ಹೇಳ್ತಾರಲ್ಲ, ತುಂಬಾ ದುಃಖದಲ್ಲಿದ್ದಾರೆ. ಅವರಲ್ಲಿ ಅಂತ ದೊಡ್ಡ ಉತ್ಸಾಹ ಇಲ್ಲ. ಈ ಪ್ರಪಂಚನ ಬಿಟ್ಟು ಓಡೋಗ್ತಾ ಇದ್ದಾರೆ. ಗುರುಗಳು ಹೇಳ್ತಾರೆ, ಪ್ರಪಂಚನ ಬಿಟ್ಟು ಓಡೋದ್ರೆ ವೈರಾಗ್ಯ ಅಲ್ಲ, ಅದು ಅದು ವೈರಾಗ್ಯಗಳ ಲಕ್ಷಣ ಅಲ್ಲ, ಇಲ್ಲಿರ್ಬೇಕು. ಅದಕ್ಕೆ ವೈರಾಗ್ಯ ಅಂತ ಹೆಸರು ಹೇಳ್ತಾ ಇದ್ದಾರೆ. ನಾನು ಪ್ರಪಂಚನ ಎಲ್ಲ ತೊರೆದು ಬಿಟ್ಟಿದ್ದೀನಿ, ಅದಲ್ಲ. ಜೀವನದಲ್ಲಿ ಸೋತೋದ್ರೆ, ದುಃಖ ಬಂದ್ರೆ ಏನೋ ಕೆಲವ್ರು ಏನ್ ಮಾಡ್ತಾರೆ, ನಾವು ವೈರಾಗ್ಯದಲ್ಲಿ ಇದೀವಿ ಅಂತ ತಪ್ಪಿಸ್ಕೊಳ್ಳಕ್ಕೆ, ಈ ವೈರಾಗ್ಯ ಅನ್ನೋ ಹೆಸರಿಟ್ಕೊಂಡು ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ವೈರಾಗ್ಯ ಅಂದ್ರೆ ಏನು? ಪೂರ್ಣವಾಗಿ ನಮ್ಮನ್ನ ತೆಗೆದುಕೊಂಡು ಬಂದು ಈ ಕ್ಷಣದಲ್ಲಿ
ತುಂಬಾ ಪವಿತ್ರವಾದ ಒಂದು ಶಬ್ದ ಅದು. ಯಾವಾಗ ವೈರಾಗ್ಯದಲ್ಲಿ ಇರ್ತೀವೋ ಆಗ ನಾವು ಕೇಂದ್ರದಲ್ಲಿ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪೂರ್ತಿ ಆನಂದ. ನೀವು ನೋಡಿ ಗುರುಗಳು, ಏನಪ್ಪಾ ಗುರುಗಳು ಇಲ್ಲದೆ ಇರೋ ವೈರಾಗ್ಯನ? ಈ ಪ್ರಶ್ನೆಗೆ ಉತ್ತರ ನೋಡೋಣ. ಗುರುಗಳಲ್ಲಿ ಇಲ್ಲದೆ ಇರುವಂತ ವೈರಾಗ್ಯನ? ಯಾವ ಕಾರ್ ಹತ್ತೋದಿಲ್ಲ, ಯಾವ ಫ್ಲೈಟ್ ಹತ್ತೋದಿಲ್ಲ ಅವರು. ಆದ್ರೆ ಹೇಗೆ ತಾವರೆ ಎಲೆ ಮೇಲೆ ನೀರಿನ ಒಂದು ಹನಿ ಇದೆಯಲ್ಲ, ಆ ತರ ಇರ್ತಾರೆ. ಯಾವುದಕ್ಕೂ ಸಿಕ್ಕಾಗೋದು, ಯಾವುದಕ್ಕೆ ಅಂಟ್ಕೊಳ್ಳದೆ ಎಲ್ಲದರಲ್ಲೂ ಇದ್ದಾರೆ. ಯಾರನ್ನ ಮೀಟ್ ಮಾಡಲ್ಲ ಹೇಳಿ? ಓ, ಅವರು ಅವರಿಂದ ನಮ್ಮ ಸಾಧನೆ ಕಷ್ಟ ಆಗುತ್ತೆ, ನಾನು ಮೀಟ್ ಮಾಡಲ್ಲ ಅಂತ ಹೇಳ್ತಾರ? ಇಲ್ಲ. ನೀವು ಎಂತ ವ್ಯಕ್ತಿಯನ್ನ ಕರ್ಕೊಂಡ್ ಬನ್ನಿ, ಅವ್ರ ಮುಂದೆ ನಿಲ್ಸಿ, ಅವ್ರನ್ನ ಭೇಟಿ ಮಾಡಿ ಪ್ರೀತಿಯಿಂದ ಮಾತಾಡಿಸಿ ಕಳಿಸ್ತೀವಿ. ಅದಕ್ಕನ್ನ ವೈರಾಗ್ಯನ? ನಮ್ಮ ಕೆಲಸ ಏನು? ದಿನದಲ್ಲಿ ಒಂದ್ 2-3 ಸರಿ ಸ್ವಲ್ಪ 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 ಹೊತ್ತು ಧ್ಯಾನ ಮಾಡಕ್ ಮುಂಚೆ ಆ ವೈರಾಗ್ಯವನ್ನ ನಾವು ಪ್ರಾಕ್ಟೀಸ್ ಮಾಡೋದು. ಒಂದು 20 ನಿಮಿಷ. ನನ್ಗೇನು ಬೇಡ, ನಾನೇನೂ ನೋಡೋದಿಲ್ಲ, ಏನೂ ಕೇಳೋದಿಲ್ಲ, ಏನೂ ರುಚಿ ನೋಡೋದಿಲ್ಲ. ಈ 5 ಇಂದ್ರಿಯಗಳಲ್ಲೂ ಆಸಕ್ತಿ ಇಲ್ಲ ನನಗೆ. ನನ್ನ ಮನಸ್ಸನ್ನು ಒಳಗೆ ಎಳ್ಕೊಂಡು ಕುತ್ಕೊಳ್ತೀನಿ. ಆಮೇಲೆ ಹೋಗ್ತಾ ಹೋಗ್ತಾ ಅದೇ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತದೆ. ಅದು ದಟ್ ಈಸ್ ಗ್ರೇಸ್. ಸೊ ಅಲೆಕ್ಸಾಂಡರ್ ಕತೆ ಕೇಳಿದೀವಲ್ಲ ನಾವು, ಆರ್ ವಿತ್ ಮೀ? ಕೇಳಿಸ್ಕೊತಾ ಇದ್ರಲ್ಲ? ಇಲ್ಲಿ ಹೇಳ್ತಾರೆ, ಇವಾಗ ಅಲೆಕ್ಸಾಂಡರ್ ಭಾರತ ದೇಶಕ್ಕೆ ಬಂದಾಗ ಅವನಿಗೆ ಅವ್ರ ದೇಶದಲ್ಲಿ ಹೇಳಿರ್ತಾರೆ ಅವ್ರಿಗೆ, ನೀವು ಭಾರತ ದೇಶಕ್ಕೆ ಹೋದ್ರೆ ಒಬ್ಬ ಸನ್ಯಾಸಿನ ಕರ್ಕೊಂಡ್ಬಂದು. ಯಾಕಂದ್ರೆ ತುಂಬಾ ಜ್ಞಾನ ಇರತ್ತೆ, ಹೆಚ್ಚಿಗೆ ಅನುಭವ ಇರತ್ತೆ ಅವ್ರ ಹತ್ರ. ಅನುಭವಿಗಳವರು ಭಾರತ ದೇಶದಲ್ಲಿ. ಸೊ ಯಾವಾಗ ಅಲೆಕ್ಸಾಂಡರ್ ಭಾರತ ದೇಶಕ್ಕೆ ಬಂದಾಗ ಅವಾಗ ಆರ್ಡರ್ ಮಾಡ್ತಾನೆ, ಏನೋ ಇಲ್ಲಿರೋ ಸನ್ಯಾಸಿಗಳೆಲ್ಲ ನಾನು ಬಂದು ಕೆಲವರನ್ನ ಬಂದು ನನ್ನನ್ನು ಮೀಟ್ ಮಾಡಬೇಕು ಅಂತ. ಯಾರು ಬರಲ್ಲ. ಅವರೆಷ್ಟು ಆನಂದವಾಗಿರ್ತಾರ. ಅದಕ್ಕೆ ನೀವು ಸನ್ಯಾಸಿಗಳನ್ನ ಮಹಾರಾಜ ಅಂತ ಕರೀತಾರೆ. ಇಲ್ಲಿ ಮಹಾರಾಜರನ್ನ ಮಹಾರಾಜ ಅಂತ ಕರೆಯಲ್ಲ, ಸನ್ಯಾಸಿಗಳನ್ನ ಮಹಾರಾಜ ಅಂತ ಕರೀತಾರೆ. ಯಾಕಂದ್ರೆ ಏನ್ ತಲೆ ಕೆಡ್ಸ್ಕೊಂಡು ಆರಾಮಾಗಿದ್ದಾರೆ ಅವರು. ಯಾರು ಬರ್ಲಿಲ್ಲ. ಆಮೇಲೆ ಒಂದು ಅನೌನ್ಸ್ಮೆಂಟ್ ಮಾಡಿ, ನೀವು ಬರ್ಲಿಲ್ಲ ಅಂದ್ರೆ ನಿಮ್ ತಲೆ ಕತ್ತರಿಸ್ತೀನಿ. ಅವಾಗ್ಲೂ ಯಾರು ಬರಲ್ಲ. ನೀವು ಬರ್ಲಿಲ್ಲ ಅಂದ್ರೆ ನಿಮ್ ಪುಸ್ತಕ ಎಲ್ಲ ಏನೇನ್ ನಿಮ್ದು ಗ್ರಂಥಗಳಿದೆಯಲ್ಲ ಅದನ್ನೆಲ್ಲ ಸುಟ್ಟಾಕ್ತೀವಿ. ಎಲ್ಲ ಒಂದು 15 ದಿವಸ, ಒಂದು ತಿಂಗಳಲ್ಲಿ ಎಲ್ಲ ಓದ್ಬಿಟ್ಟು ಪುಸ್ತಕ ಎಲ್ಲ ತಗೊಂಬಂದು ಅವ್ನ ಮುಂದೆ ಹಾಕ್ಬಿಟ್ರು. ಏನಪ್ಪ ಏನ್ ಮಾಡಿದ್ರು ಯಾರು ಬರ್ತಾ ಇಲ್ಲ. ಒಬ್ಬ ಸನ್ಯಾಸಿನೂ ಬರ್ಲಿಲ್ಲ. ಕೊನೆಗೆ ಅವನೇ ಹೋಗ್ತಾನೆ. ಹೋಗಿ ಒಬ್ಬ ಸನ್ಯಾಸಿ ಮುಂದೆ ನಿಂತ್ಕೊಂಡು ನಿನ್ ತಲೆ ತೆಗಿತೀನಿ ಅಂತಾನೆ. ಸನ್ಯಾಸಿ ಒಂಥರ ನೋಡಿ, ಆಯ್ತು ಮಾಡ್ಕೋ ಹೋಗು. ಆಯ್ತು, ನನ್ನ ಪ್ರಾಣ ತೆಗಿಯನ್. ಅಲೆಕ್ಸಾಂಡರ್ಗೆ ಒಂದು ಕ್ಷಣ ಆ ಸನ್ಯಾಸಿಯ ಕಣ್ಣಲ್ಲಿ ಇರುವಂತಹ ವೈರಾಗ್ಯವನ್ನು ನೋಡಿ, ಆ ಸಾಧನೆಯ ಶಕ್ತಿಯನ್ನು ನೋಡಿ ಸ್ವಲ್ಪ ಅಲಗಾಡ್ಬಿಡ್ತಾನೆ. ಮೇಡಮ್ ಯಾರು? ಅಲೆಕ್ಸಾಂಡರ್. ಆ ತರದವ್ರನ್ನ ಅವನ ಜೀವನದಲ್ಲಿ ಇದುವರೆಗೂ ನೋಡಿರೋದಿಲ್ಲ. ಎಷ್ಟೋ ಜನ ಮೀಟ್ ಮಾಡಿರ್ತಾನೆ ಅಲೆಕ್ಸಾಂಡರ್, ಬಟ್ ಆ ತರದವ್ರನ್ನ, ಆ ತರ ಮಹಾತ್ಮನ ಒಬ್ಬ ನೋಡಿರೋದಿಲ್ಲ ಜೀವನದಲ್ಲಿ. ಆ ಶಕ್ತಿ ಅಲಗಾಡಿಸ್ಬಿಡುತ್ತೆ ಅಲೆಕ್ಸಾಂಡರ್. ಅದು ವೈರಾಗ್ಯದ ಒಂದು ಶಕ್ತಿ. ಅವಾಗ ಭಾರತ ದೇಶಕ್ಕೆ ಬಂದಾಗ ಇಲ್ಲಿ ಭಾರತ ದೇಶದಲ್ಲಿ ಇದ್ದವರೆಲ್ಲ ಒಂದು ಬಂಗಾರದ ತಟ್ಟೆಯಲ್ಲಿ ಒಂದು ಬಂಗಾರದ ಚಪಾತಿ ಮಾಡಿ ಅವನಿಗೆ ತಗೊಂಡೋಗ್ಬಿಡ. ಅವನು ಚಕ್ರವರ್ತಿ ಅಲ್ವಾ, ಚಕ್ರವರ್ತಿ ಬಂಗಾರನೇ ತಿಂತಾನೆ. ಅವನಿಗೆ ಹಸಿವಾಗಿ ಬಿಟ್ಟಿರುತ್ತೆ. ತಗೊಂಡೋಗಿ ಆ ಬಂಗಾರದ ಚಪಾತಿ ಕೊಡ್ತಾರೆ ಅವನಿಗೆ. ಅಂದ್ರೆ ರೊಟ್ಟಿ. ಮಾಮೂಲಿ ಚಪಾತಿ ಎಲ್ಲಿ ತಿಂತಾರೆ ಚಕ್ರವರ್ತಿಗಳು? ಬಂಗಾರನೇ ತಿನ್ಬೇಕಲ್ವ, ಅವನು ಚಕ್ರವರ್ತಿ ಅಲ್ವ, ಅವನು ಸ್ಪೆಷಲ್ ಅವನು ಅಂತ. ಅಲೆಕ್ಸಾಂಡರ್ ಹೇಳ್ತಾನೆ, ಅಲ್ಲಪ್ಪ, ಈ ಬಂಗಾರದ ಚಪಾತಿ ತಿಂದ್ರೆ ನಾನು ಬದುಕ್ತೀನಯ್ಯ, ನಂಗೆ ಬೇಕಾಗಿರೋದು ಮಾಮೂಲಿ ಚಪಾತಿ. ಅದಕ್ಕೆ ಇವ್ರೇನ್ ಹೇಳ್ತಾರೆ ಗೊತ್ತಾ ತಗೊಂಡವ್ರಿವರು? ಮಾಮೂಲಿ ಚಪಾತಿ ನಿಮ್ಮೂರಲ್ಲೇ ಸಿಗ್ತಾ ಇತ್ತಲ್ಲ, ಇಲ್ಲೋರ್ಗೆ ಯಾಕೆ ಬಂದೆ? ಮಾಮೂಲಿ ಚಪಾತಿ ರೊಟ್ಟಿ ನಿಮ್ಮೂರಲ್ಲೇ ಸಿಗ್ತಾ ಇತ್ತು, ಇಷ್ಟೆಲ್ಲ ಯುದ್ಧ ಮಾಡಿಕೊಂಡು ನಮ್ಮ ದೇಶದವರೆಗೂ ಬರ್ಬೇಕಾ ನೀನು? ಇಷ್ಟೆಲ್ಲ ದೇಶಗಳನ್ನೆಲ್ಲ ಗೆದ್ದು ಇಲ್ಲೋರ್ಗೂ ಬರ್ಬೇಕಾ ನಿಂಗೆ? ಈ ಉತ್ತರ ಅಲೆಕ್ಸಾಂಡರ್ನ ಅಲಗಾಡ್ಸತ್ತೆ ಇನ್ನೊಂದ್ಸಲ. ಅಂದ್ರೆ ಆ ಸತ್ಯ ಬಂದು ಹೊಡಿಯತ್ತೆ ಅವನಿಗೆ. ಓ, ಏನು ಇಷ್ಟೆಲ್ಲ ದೇಶಗಳೆಲ್ಲ, ಎಷ್ಟೋ ದೇಶಗಳನ್ನ ನಾನು ಗೆದ್ಕೊಂಡ್ಬಂದೆ, ಆದ್ರೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಪ್ರತಿಯೊಂದು ಹಳ್ಳಿ ಮೇಲೆ ಅಲೆಕ್ಸಾಂಡರ್ ಹಳ್ಳಿ ಅಂತ ಒಂದು ಸೀಲ್ ಹಾಕೊಂಡ್ ಬಂದಿರ್ತೆ.
ಅವಾಗ ಅಲೆಕ್ಸಾಂಡರ್ಗೆ ಅವಾಗ ಜ್ಞಾನೋದಯ ಆಗತ್ತೆ. ಅವಾಗ ಅವನು ಹೇಳ್ತಾನೆ, ಅವನು ಸಾಯಕ್ ಮುಂಚೆ ಅವನು ನನ್ನ ಎರಡೂ ಕೈಗಳನ್ನ ಹೀಗೆ ತೆರೆದು ಇಟ್ಬಿಡಿ, ಏನೋ ದ ಗ್ರೇಟ್ ಅಲೆಕ್ಸಾಂಡರ್, ಪ್ರಪಂಚದಲ್ಲಿ ಅರ್ಧ ಪ್ರಪಂಚವನ್ನ ಗೆದ್ದಂತಹ ಅಲೆಕ್ಸಾಂಡರು ಸಾಯೋವಾಗ ಖಾಲಿ ಕೈಯಲ್ಲಿ ಹೋದ, ಏನು ಎತ್ಕೊಂಡು ಹೋಗ್ಲಿಲ್ಲ ಅನ್ನೋ ಮೆಸೇಜ್ ಕೊಡ್ಬೇಕು. ನಮ್ಮಲ್ಲಿರುವ ವೈರಾಗ್ಯನೇ ನಮಗೆ ಶಕ್ತಿ. ಗುರುಗಳು ಹೇಳ್ತಾರೆ, ಕುಬೇರ ಬಂದು ನನಗೆ ದುಡ್ಡು ಕೊಡ್ತೀನಿ ಅಂದ್ರೆ ಬೇಡಪ್ಪ, ನಿನ್ನ ಹತ್ರನೇ ಇಟ್ಕೋ ಅಂತ. ನನ್ನ ಹತ್ರ ಇದೆ, ಸಾಕು, ನಂಗೆ ಜೀವನ ಮಾಡಕ್ ಸಾಕು. ಬೇಕು ಅನ್ನೋ ತುಂಬಾ ಜನ ಇದ್ದಾರೆ, ಸಾಕು ಅಂತ ಹೇಳಕ್ಕೆ ತುಂಬಾ ಶಕ್ತಿ ಬೇಕು. ಅರ್ಥ ಆಗ್ತಾ ಇದೆಯಲ್ಲ ಏನೋ? ಸೊ ಅದೇ ಒಂದು ಶಕ್ತಿ. ಇದು ಅಹಂಕಾರ ಅಲ್ಲ, ಅಹಂಕಾರ ಅಲ್ಲ. ಅದಕ್ಕೆ ಗುರುಗಳು ಹೇಳ್ತಾರೆ, ಕೇಂದ್ರದಲ್ಲಿ ಯಾರು ಜ್ಞಾನ ಇರುತ್ತೋ, ಕೇಂದ್ರದಲ್ಲಿ ಸ್ಥಿತನಾಗಿರ್ತಾನೋ, ಅವಾಗ ಶಾಂತವಾಗಿ ಏನೋ ತನ್ನ ಶಕ್ತಿಯನ್ನು ಗುರುತಿಸ್ತಾನೆ. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಗುರುಗಳು ಅದೇ ಹೇಳ್ತಾರೆ, ನೀನು ಈ ಪ್ರಪಂಚಕ್ಕೆ ಬಂದಿರೋದು ಏನಾದ್ರೂ ಕೊಡೋದಿಕ್ಕೆ, ಇಲ್ಲಿಂದ ಏನು ತಗೊಂಡೋಗಕ್ಕಲ್ಲ. ಏನ್ ಬೇಕೋ ಎಲ್ಲ ಅನುಭವಿಸು, ಎಲ್ಲ ಇಂದ್ರಿಯಗಳ ಮುಖಾಂತರ ಏನ್ ಬೇಕು ನೋಡ್ಬೇಕಾ ನೋಡು, ಕೇಳಬೇಕಾ ಕೇಳು, ರುಚಿ ನೋಡ್ಬೇಕಾ ನೋಡು, ಎಲ್ಲವನ್ನ ನೋಡು. ಆದ್ರೆ ವೈರಾಗ್ಯವನ್ನು ಕೂಡ ಸ್ವಲ್ಪ ಅಭ್ಯಾಸ ಮಾಡು, ದಿನದಲ್ಲಿ 2-3 ಸಲ ವೈರಾಗ್ಯವನ್ನು ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡು. ಅಭ್ಯಾಸ ಮಾಡಿ ಅದೆಷ್ಟಕ್ಕದೇ ಎಕ್ಸ್ಪಾಂಡ್ ಆಗ್ತಾ ಹೋಗ್ತದೆ. ಆವಾಗ ನಮ್ಮಲ್ಲಿ ಆಲೋಚನೆ, ಪ್ರಪಂಚವನ್ನು ನೋಡುವಂತ ದೃಷ್ಟಿನೇ ಬದಲಾಗ್ತದೆ. ಕಾರ್ ಇದೆ ಮನೆಯಲ್ಲಿ, ಆದ್ರೆ ಆ ಕಾರ್ ನನ್ನ ತಲೆಯಲ್ಲಿಲ್ಲ. ಬ್ಯಾಂಕಲ್ಲಿ ದುಡ್ಡಿದೆ, ಆ ದುಡ್ಡು ನನ್ನ ತಲೆಯಲ್ಲಿಲ್ಲ. 3 ಅಂತಸ್ತು ಬಿಲ್ಡಿಂಗ್ ಇದೆ, ಆದ್ರೆ ಅದು ನನ್ನ ತಲೆಯಲ್ಲಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಎಲ್ಲ ಇದೆ, ಆದ್ರೆ ಯಾವ್ದನ್ನ ಇಲ್ಲಿ ಹತ್ತಿಸ್ಕೊಂಡಿಲ್ಲ. ಎಲ್ಲಕ್ಕೂ ಅದರದ ಸ್ಥಾನ ಇದೆ. ಯಾವಾಗ ಬೇಕೋ ಎಷ್ಟು ಬೇಕೋ ಅಷ್ಟು ಉಪಯೋಗಿಸೋದು. ಇದನ್ನ ಅದಕ್ಕೆ ಗುರುಗಳು ಹೇಳ್ತಾರೆ, ಬರೀ ಅಭ್ಯಾಸ ಒಂದೇ ಸಾಲದು. ಮನಸ್ಸನ್ನ ಒಳಗೆ ಕೆಳ್ಕೊಬೇಕು ಅಂದ್ರೆ ವೈರಾಗ್ಯ ಕೂಡ ಬೇಕು. ಮನಸ್ಸನ್ನ ತೆಗೆದು ನಮ್ಮ ಕೇಂದ್ರದಲ್ಲಿ ಇಟ್ಕೊಳ್ಳೋದಕ್ಕೆ, ನಮ್ಮ ದ್ರಷ್ಟುವಿನಲ್ಲಿ, ಆತ್ಮನಲ್ಲಿ ಇಟ್ಕೊಳ್ಳೋಕೆ. ಓಕೆನಾ? ಸೊ ಇದಿಷ್ಟು ಇವತ್ತಿಗೆ ಸಾಕು. ನಾಳೆ ನಾವು ಬೇರೆ ಇನ್ನೊಂದು ಸಬ್ಜೆಕ್ಟ್ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ವೆರಿ ಗ್ರೇಟ್ಫುಲ್ ಟು ಯು. ಓಂ ನಮಃ ಶಿವಾಯ. ಜೈ ಹಿಂದ್.